ಎಲ್ಲರೂ ಕೂಡ ನಮಸ್ಕಾರ. ಇವತ್ತು ನಾವು ಆಧ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯವಿರುವಂತಹ ಮತ್ತೊಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ. ಆ ಪುಸ್ತಕ ಯಾವುದು ಅಂತಂದರೆ, ನೀವು ಇಲ್ಲಿ ನೋಡ್ಬೋದು, ಧ್ಯಾನ ಮತ್ತು ಆಧ್ಯಾತ್ಮಿಕ ಜೀವನ ಅಂತ ಹೇಳ್ಬಿಟ್ಟು. ಈ ವಿಶೇಷವಾದ ಪುಸ್ತಕದ ಒಳಗಡೆ ಇರುವಂತಹ ವಿಶೇಷವಾದ ಮಾಹಿತಿಗಳು ಯಾವುದು ಅಂದರೆ, ಈ ಧ್ಯಾನ ಮತ್ತು ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಯಾವುದಂತ ನಾವೀಗ ತಿಳ್ಕೊಳ್ತಾ ಹೋಗೋಣ. ಈ ಪುಸ್ತಕದ ಹೆಸರು ಬಂದ್ಬಿಟ್ಟು ಧ್ಯಾನ ಮತ್ತು ಆಧ್ಯಾತ್ಮಿಕ ಜೀವನ ಅಂತ. ಇದರ ಲೇಖಕರು ಬಂದು ಸ್ವಾಮಿ ಯತೀಶ್ವರಾನಂದ ಅಂತ ಹೇಳ್ಬಿಟ್ಟು ಈ ವಿಶೇಷವಾದ ಪುಸ್ತಕದ ಲೇಖಕರಾಗಿದ್ದಾರೆ. ಈ ಪುಸ್ತಕದ ಒಳಗಡೆ ಇರುವಂತಹ ಪುಟಗಳ ಸಂಖ್ಯೆ ಎಷ್ಟು ಅಂತ ನಾವು ನೋಡೋದಾದರೆ 651 ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ. ನಿಮಗೆ ಇಲ್ಲಿ ಕಾಣಿಸಿರ್ಬೋದು, ತುಂಬಾ ವಿಸ್ತಾರವಾದಂತಹ ಪುಸ್ತಕ ಇದಾಗಿದೆ. ಹಾಗೆಯೇ ಈ ಪುಸ್ತಕದ ಒಳಗಡೆ ಇರುವಂತಹ ವಿಷಯಗಳು ಏನಂತ ನಾವೀಗ ನೋಡೋದಾದರೆ, ಈ ಪುಸ್ತಕದ ಒಳಗಡೆ ಇರುವಂತಹ ಪರಿವಿಡಿಯಲ್ಲಿ ಇರುವಂತಹ ವಿಷಯಗಳು ನೀವು ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ಭಾಗ 1 ಅಂತ ಇದೆ. ಆ ಭಾಗ 1ರಲ್ಲಿ ಆಧ್ಯಾತ್ಮಿಕ ಆದರ್ಶ ಅಂತ ಇದೆ. ಇಲ್ಲಿ ನಮಗೆ ಹಲವಾರು ವಿಷಯಗಳು ಬರುತ್ತೆ ಈ ಧ್ಯಾನ ಮತ್ತು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹದ್ದು. ಇಲ್ಲಿ ನೋಡ್ಬೋದು, ಆಧ್ಯಾತ್ಮಿಕ ಅನ್ವೇಷಣೆ, ಪ್ರಜ್ಞಾತೀತ ಅನುಭವದ ಆದರ್ಶ, ಜೀವನಾತ್ಮನ ಸ್ಥಿತಿಗತಿ, ಭಗವಂತನನ್ನು ಕುರಿತು ವಿವಿಧ ಭಾವನೆ, ಪ್ರಾಪಂಚಿಕ ಕರ್ತವ್ಯಗಳು ಮತ್ತು ಆಧ್ಯಾತ್ಮಿಕ ಜೀವನ, ಅಧಿಕಾರಿ ಲಕ್ಷಣ ಅಂತ ಇದೆ. ಮತ್ತು 2ನೇ ಭಾಗದಲ್ಲಿ ನಾವು ನೋಡೋದಾದರೆ ಆಧ್ಯಾತ್ಮಿಕ ಸಾಧನೆಯ ಸಿದ್ಧತೆಗಳು ಅಂತ ಇದೆ. ಇಲ್ಲಿ ದುರ್ಗಮ ಮಾರ್ಗ, ಗುರು ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನ, ಸತ್ಸಂಗದ ಮಹತ್ವ, ತ್ಯಾಗ ಮತ್ತು ವೈರಾಗ್ಯ, ಇನ್ನೂ ಹಲವಾರು ವಿಷಯಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮತ್ತು ಇಲ್ಲಿ ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ಲೈಂಗಿಕ ಸಮಸ್ಯೆ ಅಂತ ಇದೆ, ಮತ್ತು ಬ್ರಹ್ಮಚರ್ಯ ಸಾಧನೆ, ಬಲ, ಭಗವತ್ ಪ್ರೀತಿ, ಶರಣಾಗತಿ, ಇನ್ನೂ ಹಲವಾರು ವಿಷಯಗಳನ್ನು ನಾವಿಲ್ಲಿ ನೋಡಬಹುದು. ಏನು ಈಗ ನಾನು ಪರಿವಿಡಿಯಲ್ಲಿ ವಿಷಯಗಳನ್ನೆಲ್ಲ ನಿಮಗೆ ತಿಳಿಸಿದ್ನಲ್ಲ, ಇದನ್ನು ತುಂಬಾ ವಿಸ್ತಾರವಾಗಿ ಈ ಪುಸ್ತಕದ ಒಳಗಡೆ ನಾವು ನೋಡ್ಬೋದು. ಯಾರಿಗೆಲ್ಲ ಈ ವಿಶೇಷವಾದ ಪುಸ್ತಕ ಬೇಕು, ಕೆಳಗಡೆ ಕೊಟ್ಟಿರೋಂಥ ಈ ಸಂಖ್ಯೆಗೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿದ್ರೆ ಸಾಕು. ನಿಮ್ಮ ಒಂದು ವಿಳಾಸವನ್ನು ಕಳಿಸ್ಕೊಡ್ಬೇಕಾಗತ್ತೆ. ಜೊತೆಗೆ ನಿಮಗೆ ಅದರ ಒಂದು ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗುತ್ತೆ. ಪೇಮೆಂಟ್ ಮಾಡಿ ಅದರ ಒಂದು ಸ್ಕ್ರೀನ್ಶಾಟ್ ನಿಮ್ಮ ವಿಳಾಸ ಕಳಿಸ್ಕೊಟ್ರೆ ಈ ಪುಸ್ತಕವನ್ನು ಪೋಸ್ಟ್ ಮಾಡಲಾಗುತ್ತೆ. ನಮಸ್ಕಾರ.